ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ಈ ದಿನ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 18ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಇರುವಂಥ ದಿನ. ಈ ಚತುರ್ಥಿಯ ತಿಥಿ ಈ ದಿನ ರಾತ್ರಿ 11:56 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:30 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 8:16 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ಸಂಜೆ 5:35 ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:37 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:48 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 5:59 ಬೆಳಿಗ್ಗೆ 7:36 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:02 ಬೆಳಿಗ್ಗೆ 10:58 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 8:58 ಅಮೃತ ಕಾಲದ ಸಮಯ. ಹಾಗೆ ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 1:56 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವರ್ತಕರು, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಬಳಸ್ಕೊಳ್ಬೋದು. ಹಾಗೆ ಈ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣವನ್ನು ಮಾಡಲಿಕ್ಕೂ ಕೂಡ ನೀವು ಈ ಲಾಭದ ಸಮಯವನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರಿ ಪ್ರಯತ್ನಗಳು ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:46. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಸಮಯ. ಅದರಲ್ಲೂ ನಮ್ಮ ಜ್ಞಾನಕ್ಕೆ, ನಮ್ಮ ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಹಾಗೆ ಪಾಂಡಿತ್ಯಕ್ಕೆ, ಭಾಗ್ಯೋದಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ನಾವು ಗಳಿಸಿರುವಂಥ ವಿದ್ಯೆಯಿಂದ ಏನಾದರೂ ಸ್ವಲ್ಪ ಸಂಪಾದನೆ ಆಗಲಿಕ್ಕೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಶ್ರದ್ಧೆಯಿಂದ ಕೆಲಸ ಮಾಡುವಂಥವ್ರಿಗೆ ಈ ದಿನ ಗೌರವ ಪ್ರಾಪ್ತಿಯಾಗುತ್ತೆ.
ಜೊತೆಗೆ ಭಾಗ್ಯೋದಯ ಕೂಡ ಆಗುವಂಥದ್ದು, ಒಳ್ಳೆಯ ಲಾಭ ಕೂಡ ಇರುತ್ತೆ ಈ ದಿನ. ಇನ್ನು ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ ಗುರು ಕಾರಕ. ಹಾಗಾಗಿ ಮನೆಯಲ್ಲಿ ಹಣಕಾಸಿನ ನೆರವಿದೆ ಅಂತ ಹೇಳಿದ್ರೆ ಗುರು ಅದಕ್ಕೆ ಕಾರಣ. ಇನ್ನು ಗಂಡು ಮಗುವಿನ ಜನನ ಆಗಿರುವಂತಹ ಕುಟುಂಬಕ್ಕೂ ಕೂಡ ಗುರುವಿನ ಅನುಗ್ರಹ ಇರುತ್ತೆ. ಇನ್ನು ವಿಶೇಷವಾಗಿ ಗುರು ನಮ್ಮಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಪೂರಕ ಕೆಲಸವನ್ನ ಮಾಡುವಂಥವನು. ಗುರುವಿನ ಮಾರ್ಗದರ್ಶನ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಓದು, ನಮ್ಮ ವಿದ್ಯಾಭ್ಯಾಸ ಇದಕ್ಕೂ ಕೂಡ ಗುರುನೇ ಕಾರಕನಾಗಿರ್ತಾನೆ. ಅದರಲ್ಲೂ ಈ ದಿನ ಇರುವಂತಹ ಗುರು ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಶುಭಕರವಾಗಿರುವಂಥ ಸಮಯ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 33 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 49 ನಿಮಿಷದಿಂದ ರಾತ್ರಿ 9 ಗಂಟೆ 41 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಈ ದಿನ ನೀವು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ನಡೆಯುವಂಥವನು. ಹಾಗಾಗಿ ನಿಮ್ಮ ಚಟುವಟಿಕೆಗಳು ಕೂಡ ನಿಧಾನ ಆಗುತ್ತೆ. ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ತುಂಬ ತಡ ಆಗುತ್ತೆ. ಹಾಗಾಗಿ ವ್ಯಾಪಾರಿ ವರ್ಗದವರು ವಿಶೇಷವಾಗಿ ಈ ಶನಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಬೇಡಿ. ಅದರಲ್ಲೂ ಪ್ರಮುಖವಾಗಿರುವಂಥ ವಿಚಾರಗಳನ್ನು ಆದಷ್ಟು ಶನಿ ಹೋರವನ್ನು ಅವಾಯ್ಡ್ ಮಾಡಿ ಮುಂದುವರಿಸುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 57 ನಿಮಿಷದಿಂದ ರಾತ್ರಿ 8 ಗಂಟೆ 49 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 1 ಗಂಟೆ 59 ನಿಮಿಷದಿಂದ ರಾತ್ರಿ 2 ಗಂಟೆ 51 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕಾಗಿಯೇ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಯಾವುದೇ ರೀತಿಯ ಕಮಿಟ್ಮೆಂಟ್ಗೆ ಬುಧ ಹೋರದಲ್ಲಿ ನೀವು ಒಪ್ಪಿಗೆಯನ್ನು ಸೂಚಿಸಬೇಡಿ. ಇನ್ನು ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಆರ್ಬಿಟ್ರೇಷನ್ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಇವರೆಲ್ಲ ಬುಧ ಹೋರದಲ್ಲಿ ಸ್ವಲ್ಪ ತಟಸ್ಥರಾಗುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಂದ ನಿಮಗೆ ಅಷ್ಟೊಂದು ಧನಲಾಭ ಇಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 56 ನಿಮಿಷದಿಂದ ರಾತ್ರಿ 7 ಗಂಟೆ 5 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 16 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 7 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ತುಂಬ ಅನುಕೂಲಕರವಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರ ಬಹಳ ಅದ್ಭುತವಾದಂತಹ ಫಲವನ್ನು ಕೊಡುತ್ತೆ. ಹಾಗಾಗಿ ನಿಮ್ಮ ಪ್ರಯಾಣವನ್ನಾಗಲಿ ಅಥವಾ ನಿಮ್ಮ ಯಾವುದೇ ಕಾರ್ಯ ಚಟುವಟಿಕೆಗಳನ್ನಾಗಲಿ ರವಿ ಹೋರಾದಲ್ಲಿ ಆರಂಭ ಮಾಡ್ಬೋದು. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ಆದಷ್ಟು ರವಿ ಹೋರಾದಲ್ಲೇ ಆರಂಭ ಮಾಡಿ, ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥ ವಿಚಾರ ಇದೆಲ್ಲವೂ ಕೂಡ ಈ ದಿನ ರವಿ ಹೋರಾದಲ್ಲೇ ಆಗಬಹುದು. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 50 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 40 ನಿಮಿಷದಿಂದ ಅಪರಾಹ್ನ 4 ಗಂಟೆ 48 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಶುಕ್ರ ಹೋರದಲ್ಲೇ ಮಾಡಿ, ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ಶುಕ್ರ ಹೋರಾದಿಂದ ಒಳ್ಳೆಯ ಲಾಭ ಇದೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 58 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 48 ನಿಮಿಷದಿಂದ ಸಂಜೆ 5 ಗಂಟೆ 56 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ
12:16 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು. ಒಳ್ಳೆಯ ಫಲ ಸಿಕ್ಕತ್ತೆ. ಶುಕ್ರ ದೆಸೆ ಇದೆ. ಮುಟ್ಟಿದ್ದೆಲ್ಲ ಕೂಡ ನಿಮಗೆ ಅನುಕೂಲಕರವಾಗಿರುವಂತಹ ಸನ್ನಿವೇಶವನ್ನು ತಂದುಕೊಡುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತಾ, ನೀವು ಪ್ರತಿನಿತ್ಯ ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಗುರುವಾರ, ಅದರಲ್ಲೂ ಪುಷ್ಯ ನಕ್ಷತ್ರ ಇರುವಂಥ ದಿನ ಇದು. ಹಾಗಾಗಿ ಯಾವ ದಿನ ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಸಂಯೋಗ ಆಗುತ್ತೋ ಆ ದಿನ ಅಮೃತ ಸಿದ್ಧಿಯೋಗ ಇರುತ್ತೆ, ಸರ್ವಾರ್ಥ ಸಿದ್ಧಿಯೋಗ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾದಂಥ ಶುಭ ಯೋಗಗಳು ಇರುವಂಥ ದಿನ ಇದು. ಈ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಈ ದಿನ ಬೆಳಿಗ್ಗೆ 5:52 ಸಂಜೆ 4:30 ಕೂಡ ಇರುತ್ತೆ. ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನ ಗುರುವಾರದ ದಿನ ಪುಷ್ಯ ನಕ್ಷತ್ರ ಇರೋದರಿಂದ ಗುರುಪುಷ್ಯ ಯೋಗ ಇದೆ. ಬಹಳ ವಿಶೇಷವಾದಂತಹ ಒಂದು ಯೋಗ ಇದು. ಅದರಲ್ಲೂ ಗುರು ಪುಷ್ಯ ನಕ್ಷತ್ರ 1ನೇ ಪಾದಕ್ಕೆ ಪ್ರವೇಶ ಮಾಡ್ತಾ ಇರುವಂಥ ದಿನ ಇದು. ಅದು ಗುರುವಾರನೇ ಬಂದಿರುವಂಥದ್ದು. ಹಾಗಾಗಿನೇ ಎಲ್ಲ ದೃಷ್ಟಿಯಿಂದಲೂ ಕೂಡ ಈ ಗುರುಪುಷ್ಯ ಯೋಗ ಬಹಳ ಪವಿತ್ರವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲೂ ಈ ಯೋಗದ ಮಹತ್ವ ಎಷ್ಟರ ಮಟ್ಟಿಗಿದೆ ಅನ್ನುವಂಥ ವಿಚಾರವನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ನಮ್ಮ ಜ್ಯೋತಿಷ್ಯದ ಪ್ರಕಾರ ಕೆಲವು ತಿಥಿ, ಕೆಲವು ನಕ್ಷತ್ರಗಳು, ಹಾಗೆ ಕೆಲವು ದಿನಗಳ ಸಂಯೋಜನೆ ಏನಿದೆ ಅದನ್ನು ಅತ್ಯಂತ ಶುಭ ಅಂತ ಹೇಳಿನೇ ಪರಿಗಣಿಸಲ್ಪಡುವಂಥದ್ದಿದೆ. ಈ ಶುಭ ದಿನದಂದು ಕೆಲವು ಕಾರ್ಯಗಳನ್ನು ಕೈಗೊಂಡ್ರೆ ಅಥವಾ ಹೊಸ ಚಟುವಟಿಕೆಗಳನ್ನು, ಹೊಸ ಕಾರ್ಯವನ್ನು ಆರಂಭ ಮಾಡಿದ್ರೆ ಅದು ಅತ್ಯಂತ ಶುಭದಾಯಕ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಈ ಶುಭ ಸಮಯ, ಶುಭ ಮುಹೂರ್ತ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನಮಗೆ ನೀಡುತ್ತೆ ಅನ್ನುವಂಥದ್ದು ಇದರ ಹಿನ್ನೆಲೆಯಲ್ಲಿರುವಂಥ ಒಂದು ತರ್ಕ. ಅಂತಹ ಒಂದು ಶುಭ ದಿನದಲ್ಲಿ ಗುರುಪುಷ್ಯ ಯೋಗ ಕೂಡ ಒಂದು. ಈ ಪುಷ್ಯ ನಕ್ಷತ್ರ ಗುರುವಾರದಂದು ಬಂದಿರೋದ್ರಿಂದ ಅದನ್ನು ಗುರುಪುಷ್ಯ ಯೋಗ ಅಂತ ಹೇಳಿ ಕರೀತಾರೆ. ಜೊತೆಗೆ ಈ ಯೋಗದ ಮಹತ್ವ ಅತ್ಯಂತ ವಿಪುಲವಾಗಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಗುರುಗ್ರಹ ಜ್ಞಾನದ ಸಂಕೇತ, ಮತ್ತು ಗುರುವನ್ನು ಅತ್ಯಂತ ಶುಭ ಗ್ರಹ ಅಂತ ಹೇಳಿ ಕರೆಯೋದ್ರಿಂದ ಪುಷ್ಯ ನಕ್ಷತ್ರ ಕೂಡ ಒಂದು ರೀತಿಯಲ್ಲಿ ಶುಭ ನಕ್ಷತ್ರನೇ, ಮೃದುವಾದಂಥ ಸ್ವಭಾವವನ್ನು ಹೊಂದಿರುವಂಥದ್ದು. ಇದನ್ನು ಮಹಾನಕ್ಷತ್ರ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಹಾಗಾಗಿ ಈ ಗುರುಗ್ರಹ ಮತ್ತು ಪುಷ್ಯ ನಕ್ಷತ್ರ ಸೇರಿದಾಗ ಉತ್ತಮವಾದಂತಹ ಒಂದು ಸಮಯ ರೂಪುಗೊಳ್ಳುತ್ತೆ. ಆ ಒಂದು ಸಮಯ ಶುಭ ಕಾರ್ಯಗಳಿಗೆ ಸರ್ವಶ್ರೇಷ್ಠವಾಗಿರುವಂಥದ್ದು. ಈ ಅವಧಿಯಲ್ಲಿ ಕೈಗೊಂಡಂತಹ ಯಾವುದೇ ಚಟುವಟಿಕೆ ಶುಭಕರವಾಗಿ ಪರಿಣಮಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ಇರುವಂತಹ ಈ ಗುರುಪುಷ್ಯ ಯೋಗ ಏನಿದೆ ಅದು ಬಹಳ ವಿಶೇಷವಾಗಿ ಇರುವಂಥದ್ದು ಗುರುವಾರ ಬಂದಿರೋದ್ರಿಂದ. ಇನ್ನು ಭಾನುವಾರ ಏನಾದರೂ ಈ ಪುಷ್ಯ ನಕ್ಷತ್ರ ಇದ್ದರೆ ಅದನ್ನು ರವಿಪುಷ್ಯ ಯೋಗ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ಈ ಗುರುಪುಷ್ಯ ಯೋಗದ ದಿನ ಯಾವುದೇ ಶುಭ ಕಾರ್ಯವನ್ನು ಈ ದಿನ ಆರಂಭ ಮಾಡ್ಬೋದು. ಶುಭ ಯೋಗದಲ್ಲಿ ಮದುವೆ ಆಚರಣೆಯನ್ನು ಮಾಡುವಂಥದ್ದು ಮಾತ್ರ ಅಶುಭ ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿ ಈ ಗುರುಪುಷ್ಯ ಯೋಗದ ದಿನ ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ಬೋದು, ಈ ಮದುವೆಯನ್ನು ಹೊರತುಪಡಿಸಿ. ಏಕೆಂದರೆ ಈ ಯೋಗ ಮದುವೆಯ ವಿಚಾರದಲ್ಲಿ ಶಾಪಗ್ರಸ್ತ ಯೋಗವಾಗಿ ಪರಿಣಮಿಸಲಿರುವಂಥದ್ದು. ಅದಕ್ಕಾಗಿಯೇ ಈ ದಿನ ಮದುವೆಯನ್ನು ಈ ಪುಷ್ಯ ನಕ್ಷತ್ರ ಇರುವಂತಹ ಸಮಯದಲ್ಲಿ ಮಾಡಲ್ಲ. ಇನ್ನು ಈ ದಿನದ ವಿಶೇಷ ಶಾಪವನ್ನು ನಿವಾರಣೆ ಮಾಡಿಕೊಂಡು ಲಾಭವನ್ನು ಪಡ್ಕೊಳ್ಳುವಂಥದ್ದಕ್ಕೆ ತುಂಬ ಸೂಕ್ತವಾಗಿರುವಂಥದ್ದು. ಅದರಲ್ಲೂ ಹೋಮ ಹವನಾದಿಗಳನ್ನು ಮಾಡಲಿಕ್ಕೆ, ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಈ ದಿನ ಅತ್ಯಂತ ಶುಭ ಮತ್ತು ಫಲದಾಯಕವಾದಂತಹ ದಿನ. ಇನ್ನು ಈ ಗುರುಪುಷ್ಯ ಯೋಗದಂದು ಗುರು ಮಂತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡೋದರಿಂದ ಕೂಡ ನಿಮಗೆ ನಿಮ್ಮ ಆರಂಭದ ಕೆಲಸ ಕಾರ್ಯಗಳು ತುಂಬ ಶುಭ ಫಲವನ್ನು ಕೊಡುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂತೆ ಶನಿ ಮತ್ತು ಗುರು ಇಬ್ಬರೂ ಕೂಡ ಈ ಯೋಗದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುವಂಥವ್ರು. ಆದ್ದರಿಂದ ದೀರ್ಘಕಾಲದವರೆಗೆ ಪ್ರಯೋಜನ ಪಡೆಯುವಂತಹ ಕೆಲಸಗಳನ್ನು ಈ ಯೋಗದಲ್ಲಿ ಆರಂಭ ಮಾಡಬೇಕು ಅನ್ನುವಂಥದ್ದು ಇದೆ. ಅಂದರೆ
ತುಂಬ ದೀರ್ಘಕಾಲದವರೆಗೆ ಆ ಕೆಲಸ ಇರಬೇಕು, ಅಷ್ಟೇ ದೀರ್ಘ ಪ್ರಮಾಣದಲ್ಲಿ ಅದು ನಮಗೆ ಆದಾಯವನ್ನು ತರ್ತಾ ಇರಬೇಕು. ಅಂತಹ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ಸರ್ವಶ್ರೇಷ್ಠವಾಗಿರುವಂಥದ್ದು. ಇನ್ನು ಈ ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕಾಗಲಿ ಅಥವಾ ಶಿಲಾನ್ಯಾಸವನ್ನು ಮಾಡಲಿಕ್ಕಾಗಲಿ ಈ ದಿನ ತುಂಬ ಪ್ರಶಸ್ತವಾಗಿದೆ. ಮಂತ್ರ ತಂತ್ರವನ್ನು ಕಲೀಲಿಕ್ಕೆ ಹಾಗೆ ಪಿತ್ರಾರ್ಜಿತವಾಗಿ ಬಂದಿರುವಂಥ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಈ ಸಮಯ ತುಂಬ ಅನುಕೂಲಕರವಾಗಿರುವಂಥದ್ದು. ಇನ್ನು ಹೊಸ ಅಂಗಡಿಗಳನ್ನು, ಹೊಸ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಈ ದಿನ ಚೆನ್ನಾಗಿದೆ. ಇನ್ನು ಚಿನ್ನಾಭರಣಗಳನ್ನು ಖರೀದಿ ಮಾಡಲಿಕ್ಕೂ ಕೂಡ ಶುಭ ದಿನ. ಹಾಗೆ ಹೊಸ ಮನೆ ಖರೀದಿ ಇರ್ಬೋದು, ಮನೆಯ ರಿಜಿಸ್ಟ್ರೇಷನ್ ಇರ್ಬೋದು, ಅಥವಾ ಹೊಸ ಮನೆ ಸ್ಥಳಾಂತರ ಇರ್ಬೋದು. ಇದಕ್ಕೂ ಕೂಡ ಗುರುಪುಷ್ಯ ಯೋಗ ಬಹಳ ಚೆನ್ನಾಗಿದೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಗುರುಪುಷ್ಯ ಯೋಗ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ತುಂಬ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡಬೇಕಾಗತ್ತೆ. ಇನ್ನು ಈ ಗುರುಪುಷ್ಯ ಯೋಗದಲ್ಲಿ ಮದುವೆಯೊಂದನ್ನು ಮಾಡಬಾರ್ದು ಅನ್ನುವಂಥ ವಿಚಾರ ಹೇಳಿದ್ವಲ್ಲ, ಅದು ಯಾಕೆ ಅನ್ನುವಂಥ ಪ್ರಶ್ನೆ ಕೆಲವರಲ್ಲಿ ಈಗಾಗಲೇ ಬಂದಿರಬಹುದು. ಒಂದು ಪೌರಾಣಿಕ ಕಥೆಯ ಪ್ರಕಾರ ಬ್ರಹ್ಮ ತನ್ನ ಪುತ್ರಿಯಾದಂತಹ ಸರಸ್ವತಿಯ ಮದುವೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಮದುವೆಯ ದಿನ ಬ್ರಹ್ಮ ತನ್ನ ಮಗಳ ಅಪ್ರತಿಮ ಸೌಂದರ್ಯವನ್ನು ನೋಡಿ ಆಕರ್ಷಿತನಾಗ್ತಾನೆ. ಮನಸ್ಸು ಚಂಚಲವಾಗುತ್ತೆ, ಗೊಂದಲಕ್ಕೆ ಒಳಗಾಗುತ್ತೆ. ತಾನೇ ತನ್ನ ಸ್ವಂತ ಪುತ್ರಿಯನ್ನು ಮದುವೆ ಆಗುವಂಥ ಒಂದು ನಿರ್ಧಾರವನ್ನು ಕೈಗೊಳ್ತಾನೆ. ಆದರೆ ಬ್ರಹ್ಮನ ಈ ಮೋಹ ಭಂಗವಾಗುತ್ತೆ. ಇದರಿಂದ ಕೋಪಿಷ್ಠನಾದಂತಹ ಬ್ರಹ್ಮ ಪುಷ್ಯ ನಕ್ಷತ್ರವನ್ನು ಶಾಪಕ್ಕೀಡು ಮಾಡ್ತಾನೆ. ಯಾಕೆ ಅಂದರೆ ಯಾರು ಪುಷ್ಯ ನಕ್ಷತ್ರದಲ್ಲಿ ಮದುವೆ ಆಗ್ತಾರೋ ಅವರ ವೈವಾಹಿಕ ಜೀವನ ವಿಫಲವಾಗಲಿ ಅನ್ನುವಂಥ ಒಂದು ಶಾಪ ಈ ಪುಷ್ಯ ನಕ್ಷತ್ರದ ಮೇಲಿದೆ. ಹಾಗಾಗಿನೇ ಈ ನಕ್ಷತ್ರ ಪುಂಜವನ್ನು ಶಪಿಸಿದ್ರಿಂದ ಪುಷ್ಯ ನಕ್ಷತ್ರದಲ್ಲಿ ವಿವಾಹ ವಿಧಿಗಳನ್ನು ನೆರವೇರಿಸಬಾರ್ದು ಅನ್ನುವಂಥ ಉಲ್ಲೇಖ ಅಂದಿನಿಂದ ರೂಢಿಗೆ ಬಂದಿದೆ ಅನ್ನುವಂಥ ವಿಚಾರ ಇದೆ. ಇನ್ನು ಈ ಗುರು ಮತ್ತು ಶನಿಯ ವಕ್ರಚಲನೆ ಸ್ವಲ್ಪ ಸಮಾಧಾನಕರವಾಗಿರುತ್ತೆ. ಆದರೆ ಸ್ಥಗಿತಗೊಂಡಿರುವಂಥ ಯೋಜನೆಗಳೇನಿದೆ ಮತ್ತು ಕಾರ್ಯಚಟುವಟಿಕೆಗಳೇನಿದೆ ಅದು ಪುನಃ ಆರಂಭ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿಕೊಳ್ಬೇಕು, ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು ಅಂತ ಹೇಳಲಿಕ್ಕೆ ಈ ದಿನ ಅತ್ಯಂತ ಸೂಕ್ತವಾಗಿರುವಂಥದ್ದು ಈ ಗುರು ಪುಷ್ಯ ಯೋಗದ ದಿನ. ಹಾಗಾಗಿ ನೀವು ಸಂಕಲ್ಪ ಮಾಡಿಕೊಂಡಂತೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಅದರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ಈ ಪುಷ್ಯ ನಕ್ಷತ್ರದ ಬಗ್ಗೆ ಹೇಳೋದಾದರೆ, ಈ ಪುಷ್ಯ ನಕ್ಷತ್ರ ಭಚಕ್ರದಲ್ಲಿ 8ನೆಯ ನಕ್ಷತ್ರ ಇದು. ಹಾಗೆ ಇದರ ಎಲ್ಲ ಪಾದಗಳು ಕೂಡ ಕರ್ಕಾಟಕ ರಾಶಿಗೆ ಸೇರುವಂಥದ್ದು. ಇನ್ನು ಈ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಶನಿ, ನಕ್ಷತ್ರ ದೇವತೆ ಬೃಹಸ್ಪತಿ ಆಗಿರುವಂಥದ್ದು. ಹಾಗೆ ಈ ಪುಷ್ಯ ನಕ್ಷತ್ರ ವಿಶೇಷವಾದಂಥ ಜನ್ಮ ಫಲಗಳನ್ನು ಕೂಡ ನೀಡುವಂಥದ್ದು. ಅಂದರೆ ಈ ಪುಷ್ಯ ನಕ್ಷತ್ರದಲ್ಲಿ ಯಾರು ಜನಿಸಿದ್ದಾರೆ ಅವರು ಮೇಲ್ನೋಟಕ್ಕೆ ಏನು ಅರಿಯದಂತೆಯೇ ಇರ್ತಾರೆ. ಆದರೆ ಅವರಿಗೆ ಆಳವಾದಂಥ ಒಂದು ಜ್ಞಾನ, ತಿಳುವಳಿಕೆ ಅನ್ನುವಂಥದ್ದು ಇರುತ್ತೆ. ವಯಸ್ಸಾದಂತೆ ಇವರು ಹೆಚ್ಚು ಹೆಚ್ಚು ಧರ್ಮ ಮಾರ್ಗದಲ್ಲಿ ಸಾಗುವಂಥವರು. ಹಾಗೆ ಇವರು ಸರಳತೆ ಮತ್ತು ಮುಗ್ಧತೆ ಇದರಿಂದ ಬದುಕನ್ನು ಮುಂದುವರಿಸುವಂಥವರು. ಹಾಗೆ ಈ ದಿನ ಮೋಸ ಮಾಡಿದಂಥವರನ್ನು ಇವರು ಸಾಮಾನ್ಯವಾಗಿ ಮತ್ತೆ ನಂಬಲ್ಲ. ಹಾಗೆ ಕ್ಷಮಿಸೋದು ಅಂಥದ್ದು ಕೂಡ ಇರಲ್ಲ. ಹಾಗಾಗಿ ಅವಕಾಶ ಸಿಕ್ಕಿದ್ರೆ ಅಂಥವ್ರಿಗೆ ಸೂಕ್ತ ಪಾಠವನ್ನು ಕಲಿಸ್ಲಿಕ್ಕೆ ತುಂಬ ಆವೇಶದಿಂದನೇ ಇರ್ತಾರೆ. ಇಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರು ಸ್ವಲ್ಪ ಚಂಚಲತೆಗೆ ಬೇಗ ಬಲಿಯಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ 32ನೇ ವಯಸ್ಸಿನಿಂದ ಅದೃಷ್ಟ ಕೂಡಿ ಬರುತ್ತೆ. ಹಾಗಾಗಿ ಅಲ್ಲಿಯವರೆಗೂ ಕೂಡ ಇವರು ಜೀವನದಲ್ಲಿ ಹೋರಾಟದ ಬದುಕನ್ನು ನಡೆಸ್ತಾರೆ. ನಂತರ ಅವರು ಒಂದು ಕಡೆ ಸೆಟ್ಲ್ ಆಗುವಂಥದ್ದು ಇರುತ್ತೆ. ಇನ್ನು ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವ್ರಿಗೆ ಏನಾದರೂ ಕಾಳಸರ್ಪ ದೋಷ ಅನ್ನುವಂಥದ್ದು ಇದ್ದರೆ, ಅಂದರೆ ರಾಹು ಕೇತುಗಳ ನಡುವೆ ಉಳಿದ ಎಲ್ಲ ಗ್ರಹಗಳು ಕೂಡ ಸಂಚಾರ ಮಾಡ್ತಾ ಇದ್ದರೆ ಅಂತಹ ಜಾತಕ ಕಾಳಸರ್ಪ ದೋಷವುಳ್ಳಂತಹ ಜಾತಕ ಅಂತ ಹೇಳಿ ಏನು ಕರಿತೀವಿ, ಅಂಥದ್ದು ಏನಾದರೂ ಇದ್ದರೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಹಾಗೆ ಆ ನಾಗದೋಷ ನಿವಾರಣೆಗಾಗಿ ಅವರು ಓಂ ಕದ್ರುಪುತ್ರಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ಅನ್ನುವಂಥ ನಾಗಗಾಯತ್ರಿ ಮಂತ್ರವನ್ನು ಪಠಣ ಮಾಡ್ತಾ ಇರಬೇಕು. ಹಾಗೆ ಈಗಾಗಲೇ ಹೇಳಿದಾಗೆ ಈ ಪುಷ್ಯ ನಕ್ಷತ್ರ
ಹಲವಾರು ಶುಭ ಕಾರ್ಯಗಳನ್ನು ನಡೆಸಲಿಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ. ಇಲ್ಲಿ ಸೀಮಂತ, ನಾಮಕರಣ, ನವವಸ್ತ್ರಧಾರಣೆ, ಅನ್ನಪ್ರಾಶನ, ಅನ್ನ ತಿನ್ನಿಸುವಂಥ ಶಾಸ್ತ್ರ, ಕಿವಿ ಚುಚ್ಚುವಂಥ ಶಾಸ್ತ್ರ, ಜುಟ್ಟು ತೆಗೆಸುವಂಥದ್ದು, ವಿದ್ಯಾಭ್ಯಾಸ, ಉಪನಯನ, ವಧು ಪ್ರವೇಶ ಈ ಶುಭ ಕಾರ್ಯಗಳನ್ನು ಪುಷ್ಯ ನಕ್ಷತ್ರ ಇರುವಂತಹ ದಿನ ಮಾಡಬಹುದು. ಹಾಗೆ ಈ ಪುಷ್ಯ ನಕ್ಷತ್ರ ಇರುವಂತಹ ದಿನ ಕೆರೆ ಕಟ್ಟೆಗಳನ್ನು ಕಟ್ಟಲಿಕ್ಕಾಗಲಿ, ಬೋರ್ವೆಲ್ಗಳನ್ನು ತೋಡಿಸ್ಲಿಕ್ಕೆ, ಬಾವಿಯನ್ನು ತೋಡಲಿಕ್ಕೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ಜಲ ಸಂಬಂಧಿತವಾದಂತಹ ಯಾವುದೇ ಕೆಲಸಗಳನ್ನು ಪುಷ್ಯ ನಕ್ಷತ್ರದ ದಿನ ಮಾಡಬಹುದು. ಜೊತೆಗೆ ಇಲ್ಲಿ ಭೂಮಿಯನ್ನು ಉಳುಮೆ ಮಾಡುವಂಥದ್ದು, ಬಿತ್ತನೆ ಕಾರ್ಯ, ನಾಟಿ ಮಾಡುವಂಥದ್ದು, ಧಾನ್ಯ ಸಂಗ್ರಹಣ ಈ ಕೆಲಸ ಕೂಡ ಈ ಪುಷ್ಯ ನಕ್ಷತ್ರ ಶುಭವನ್ನು ತರುತ್ತೆ. ಇನ್ನು ವಿಶೇಷವಾಗಿ ಯಂತ್ರ, ಮಂತ್ರ, ತಂತ್ರಗಳ ವಿದ್ಯೆಯನ್ನು ಕಲೀಲಿಕ್ಕಾಗಲಿ, ದೇವತಾ ಕಾರ್ಯಗಳನ್ನು ಮಾಡಲಿಕ್ಕೆ, ಹೋಮ ಹವನಾದಿಗಳನ್ನು ಮಾಡಲಿಕ್ಕೆ, ಅನ್ನ ಸಂತರ್ಪಣೆ ಇತ್ಯಾದಿ ದೈವಾನುಗ್ರಹಕ್ಕೆ ಮಾಡುವಂತಹ ವಿಶೇಷ ಕೆಲಸ ಕಾರ್ಯಗಳು, ಪೂಜಾದಿಗಳು ಇದಕ್ಕೆ ತುಂಬ ಶ್ರೇಷ್ಠವಾಗಿದೆ ಈ ದಿನ. ಇನ್ನು ದೆವ್ವ, ಭೂತ, ಪ್ರೇತ, ಪಿಶಾಚಾದಿಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಎಲ್ಲ ಬಗೆಯ ಪ್ರಯತ್ನಗಳಿಗೂ ಕೂಡ, ಇನ್ನು ಮಾನಸಿಕ ಕಾಯಿಲೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ಶಾರೀರಿಕ ತೊಂದರೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಔಷಧೋಪಚಾರ ಮಾಡಬೇಕಲ್ಲ, ಔಷಧಗಳ ಸೇವನೆ ಇದಕ್ಕೆ ಈ ದಿನ ಸೂಕ್ತವಾಗಿದೆ. ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿಕ್ಕೂ ಕೂಡ ಪುಷ್ಯ ನಕ್ಷತ್ರ ಇರುವಂತಹ ದಿನ ಅನುಕೂಲವನ್ನು ತರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು, ಹೋಟೆಲ್ಗಳು, ಕಾರ್ಖಾನೆಗಳು, ಅಂಗಡಿ ಮುಂಗಟ್ಟುಗಳನ್ನ ಆರಂಭ ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿದೆ. ಹಾಗೆ ಕ್ರಯ ವಿಕ್ರಯ ಮಾಡಲಿಕ್ಕೆ, ವಜ್ರಾಭರಣಗಳನ್ನು ಖರೀದಿ ಮಾಡಲಿಕ್ಕೆ, ನೂತನ ವಸ್ತ್ರಗಳನ್ನು ಕೊಂಡು ಮನೆಗೆ ತರಲಿಕ್ಕೆ, ಹಾಗೆ ಸಂಗೀತ, ನೃತ್ಯ, ಸಾಹಿತ್ಯ, ಶಿಲ್ಪಕಲೆ, ನಾಟಕ ಇತ್ಯಾದಿಗಳನ್ನು ಪ್ರದರ್ಶನ ಮಾಡಲಿಕ್ಕೆ, ಹೊಸದಾಗಿ ಉದ್ಯೋಗಕ್ಕೆ ಸೇರ್ಲಿಕ್ಕೂ ಕೂಡ ಪುಷ್ಯ ನಕ್ಷತ್ರ ಯೋಗ್ಯವಾಗಿರುತ್ತೆ. ಇನ್ನು ಈ ಪುಷ್ಯ ನಕ್ಷತ್ರ ಇದಕ್ಕೆ ಅಧಿಪತಿ ಶನಿ ಮತ್ತೆ ರಾಶಿಯ ಅಧಿಪತಿ ಚಂದ್ರ ಆಗಿರುವಂಥದ್ದು. ಹಾಗಾಗಿನೇ ಇವರು ಯಾವುದೇ ವೃತ್ತಿಯನ್ನ ನೀವು ಅನುಸರಣೆ ಮಾಡಿದ್ರೂ ಕೂಡ ಕಷ್ಟಪಟ್ಟು ದುಡಿಯುವಂತಹ ಮನೋಭಾವವನ್ನ ಹೊಂದಿರುವಂಥವ್ರು. ಹಾಗಾಗಿನೇ ಕ್ಲಿಷ್ಟಕರವಾದಂತಹ ಸಂದರ್ಭದಲ್ಲೂ ಕೂಡ ಕಾರ್ಯ ಸಾಧನೆ ಮಾಡುವಂಥ ಒಂದು ಛಲದ ಸ್ವಭಾವ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗಾಗಿ ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರು ಉದ್ಯೋಗ, ವ್ಯಾಪಾರ, ವ್ಯವಹಾರ ಹೀಗೆ ಯಾವುದೇ ವೃತ್ತಿಯನ್ನು ಸ್ವೀಕಾರ ಮಾಡಿದ್ರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರಬೇಕು, ಚಟುವಟಿಕೆಯಿಂದ ಮುಂದುವರಿಸಬೇಕು. ಏಕೆಂದರೆ ಇಲ್ಲಿ ಉದಾಸೀನ ಮಾಡುವಂತಹ ಪ್ರಸಂಗಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ಯೋಜಿತ ರೀತಿಯಲ್ಲಿಯೇ ಮುಂದುವರಿಸಬೇಕು. ನಿಗದಿತ ಅವಧಿಯೊಳಗೆ ಗುರಿ ತಲುಪುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿನೇ ಪುಷ್ಯ ನಕ್ಷತ್ರ ವಿವಾಹವನ್ನು ಹೊರತುಪಡಿಸಿ ಉಳಿದ ಎಲ್ಲ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ತುಂಬ ಸರ್ವಶ್ರೇಷ್ಠವಾಗಿರುವಂಥದ್ದು. ಇನ್ನು ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರು ಕಷ್ಟ ಕಾಲದಲ್ಲಿ ಮಾಡ್ಕೊಳ್ಬೇಕಾಗಿರುವಂತಹ ಕೆಲವೊಂದು ಪರಿಹಾರಗಳು ಕೂಡ ಇದೆ. ಏಕೆಂದರೆ ಕಷ್ಟ ಅಂತ ಹೇಳಿ ಬಂದಾಗ ಬಹಳ ಬೇಗ ಇವರು ಸೊರಗುವಂಥವ್ರು, ಮಾನಸಿಕ ಕುಗ್ಗುವಂಥವ್ರು. ಅದಕ್ಕಾಗಿಯೇ ಅಂಥವರು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಇವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಜೊತೆಗೆ ಈ ಅಮಾವಾಸ್ಯೆ ಇರುವಂತಹ ದಿನ ಆಂಜನೇಯನಿಗೆ ಎಳ್ಳಿನ ದೀಪದಾರತಿಯನ್ನು ಮಾಡಬೇಕು. ಇನ್ನು ಹಸುವಿಗೆ ಬೆಲ್ಲ, ಬಾಳೆಹಣ್ಣು, ನೆನೆಸಿದ ಅಕ್ಕಿ ಮತ್ತು ಕರಿ ಎಳ್ಳನ್ನು ತಿನ್ನಿಸೋದ್ರಿಂದ ಕೂಡ ಇವರಿಗೆ ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಆಂಜನೇಯ ಮಂತ್ರವನ್ನು ಜಪ ಮಾಡೋದ್ರಿಂದ ಮತ್ತು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಇವರಿಗೆ ಉತ್ತಮ ಫಲಗಳು ಸಿಕ್ಕತ್ತೆ. ಇನ್ನು ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ, ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳ್ಕೊಳ್ಳೋದ್ರಿಂದ, ನವಗ್ರಹ ಸ್ತೋತ್ರಗಳನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಕೂಡ ತೊಂದರೆಗಳು ಪರಿಹಾರ ಆಗುತ್ತೆ. ಹಾಗಾಗಿ ದೃಢ ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಈ ಗುರುವಾರದ ದಿನ ಪುಷ್ಯ ನಕ್ಷತ್ರ ಗುರುಪುಷ್ಯ ಯೋಗ ಇರುವಂತಹ ದಿನದಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ. ಏಕೆಂದರೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಈ ರೀತಿಯ ಪ್ರಶಸ್ತವಾದಂತಹ ದಿನ ಹತ್ತಿರದಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಈ ದಿನವೇ ಅಂತಹ ವಿಚಾರಗಳೇನಾದರೂ ಇದ್ದರೆ ಅದರ ಕಡೆ ಸ್ವಲ್ಪ ಗಮನ ಕೊಟ್ಟು ಕೆಲಸಗಳ ಪೂರ್ವ ಸಿದ್ಧತೆ ಅಥವಾ ಒಂದು ಸಂಕಲ್ಪಪೂರ್ವಕವಾದಂತಹ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಹಾಗಾಗಿ ಗುರುಪುಷ್ಯ ಯೋಗದ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ತಮ್ಮಿಂದ ಆಗಲಿ. ಭಗವಂತ ಸರ್ವ ವಿಧದಲ್ಲೂ ಕೂಡ ನಿಮಗೆ ಒಳ್ಳೆಯದನ್ನೇ ಉಂಟು ಮಾಡ್ತಾನೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ.
ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಅದರಲ್ಲೂ ಹಣಕಾಸಿನ ಸ್ಥಿತಿ, ನಿಮ್ಮ ವ್ಯಾಪಾರ ವ್ಯವಹಾರಗಳ ಸ್ಥಿತಿ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಅದರಲ್ಲಿ ಒಂದು ಶಿಸ್ತನ್ನು ರೂಪಿಸಲಿಕ್ಕೆ ಅಥವಾ ಒಂದು ನೀತಿ ನಿಯಮಗಳನ್ನು ರೂಪಿಸಲಿಕ್ಕೆ ಈ ದಿನ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಇನ್ನು ಈ ದಿನದ ಪ್ರಯಾಣ ಏನಿದೆ ಅದು ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಗ್ರಹಗತಿಗಳು ಕೂಡ ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಒಂದು ಸ್ಥಿತಿಯಲ್ಲಿಲ್ಲ. ಆದ್ದರಿಂದಲೇ ಈ ದಿನ ಯಾವುದೇ ಪ್ರಮುಖ ವಿಚಾರದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ಇನ್ನು ಈ ದಿನ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ತುಂಬ ಸಹನೆ ಅನ್ನುವಂಥದ್ದು ಬೇಕು. ಇಲ್ಲಾಂದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ನೀವು ಕೋಪ ಮಾಡಿಕೊಳ್ಳುವಂಥದ್ದು, ಅಸಹನೆ ಇರುವಂಥದ್ದು, ನಿಮ್ಮ ಮಾತಿನ ಮೂಲಕ ನಿಮ್ಮವರನ್ನು ಈ ದಿನ ಚುಚ್ಚಿ ಮಾತಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಇದು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುವಂಥ ಒಂದು ವಿಚಾರ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಕೆಲಸಗಳಲ್ಲಿ ಕೈಗೊಂಡಂಥ ಚಟುವಟಿಕೆಗಳಲ್ಲಿ ಸ್ವಲ್ಪ ನಿರಾಶೆ ಇದ್ದೇ ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಫಲಗಳು ಬಂದರೂ ಕೂಡ ಅದನ್ನಷ್ಟೇ ಸ್ವೀಕಾರ ಮಾಡಿ, ಹೆಚ್ಚಿನದನ್ನು ನೀವು ನಿರೀಕ್ಷೆ ಮಾಡಬೇಡಿ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಅಧಿಕಾರಿಗಳ ಒತ್ತಡ ಹೆಚ್ಚಾಗುತ್ತೆ. ಇನ್ನು ವ್ಯಾಪಾರಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಅಪರಿಚಿತ ವ್ಯಕ್ತಿಗಳಿಂದ ಕೂಡ ಈ ದಿನ ಸ್ವಲ್ಪ ಘಾಸಿ ಆಗುತ್ತೆ, ಮಾತಿನ ಚಕಮಕಿ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಸಂದರ್ಭ ಇದು. ಹಾಗಾಗಿನೇ ಈ ದಿನ ವಾದ ವಿವಾದಗಳೇನಾದರೂ ಇದ್ದರೆ ಅದು ಸಮಚಿತ್ತದ ವ್ಯತ್ಯಾಸಗಳೊಂದಿಗೆ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇದು ಬಹಳ ಅಗತ್ಯವಾಗಿರುವಂಥ ಒಂದು ಕಾರ್ಯ. ಈ ದಿನ ನೀವು ಮಾಡಲೇಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಚಟುವಟಿಕೆಗಳಿಂದ ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಒಲವಿದೆ, ಆಸಕ್ತಿ ಜಾಸ್ತಿ ಇದೆ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಸಂಗಾತಿಯ ನೆರವಿನಿಂದ ಈ ದಿನ ಒಂದು ವಿಶೇಷವಾದಂಥ ಅದ್ಭುತವನ್ನು ಸಾಧನೆ ಮಾಡಲಿಕ್ಕೆ ಹೋಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಲೆಕ್ಕಾಚಾರದಂತೆಯೇ ನಡೆಯುವಂಥದ್ದು. ಆದರೆ ಈ ಹಣದ ಕೊರತೆ ಈ ದಿನ ಸ್ವಲ್ಪ ಬರಬಹುದು ನಿಮಗೆ, ಆದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಇನ್ನು ಈ ದಿನದಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ವಿಶೇಷವಾದಂಥ ಶ್ರದ್ಧೆಯಿಂದ ಆರಂಭ ಮಾಡುವಂಥದ್ದು ಇದೆ. ಹಾಗಾಗಿ ಈ ಶ್ರದ್ಧಾ ಭಕ್ತಿ ಅಂತ ಏನು ಹೇಳ್ತಾರೆ ಅದೆರಡೂ ಕೂಡ ಜೊತೆಯಾಗಿ ಇರೋದ್ರಿಂದ ಈ ದಿನ ಬಹಳ ಬೇಗ ನೀವು ಗುರಿಯನ್ನು ತಲುಪುವಂಥದ್ದು ಇದೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ವಿವಾದಗಳು ಉಂಟಾಗಬಹುದು, ಆದರೆ ಅದನ್ನು ಕೂಡ ನಿವಾರಣೆ ಮಾಡಿಕೊಂಡು ಮುಂದುವರಿಯುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಾಗಲಿ ವ್ಯಾಪಾರ ಕ್ಷೇತ್ರದಲ್ಲಾಗಲಿ ತುಂಬ ಪ್ರಗತಿ ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಹಾಗೆ ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ಈ ದಿನ ಹೊಸಬರ ಪರಿಚಯ ಆಗುತ್ತೆ. ಅದು ನಿಮಗೆ ಮುಂದೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗೆ ತುಂಬ ಪೂರಕವಾಗಿ ಕೆಲಸ ಮಾಡುತ್ತೆ, ಅದರಿಂದ ಲಾಭ ಇರುತ್ತೆ. ಹಾಗಾಗಿ ಈ ದಿನ ಹಿರಿಯರ ಕೃಪೆಯಿಂದ ಹಾಗೆ ನಿಮ್ಮ ಮನೆಯ ದೇವರ ಅನುಗ್ರಹದಿಂದ ಉತ್ತಮವಾದಂಥ ಅವಕಾಶಗಳು ನಿಮಗೆ ಒದಗಿ ಬರುತ್ತೆ. ಧನಲಾಭ ಚೆನ್ನಾಗಿದೆ, ಸಂಬಂಧಗಳು ಗಟ್ಟಿಯಾಗುತ್ತೆ ಈ ದಿನ. ಹಾಗೆ ಆರೋಗ್ಯ ಕೂಡ ಸುಧಾರಣೆಯಾಗೋದ್ರಿಂದ ಈ ದಿನ ಎಲ್ಲಿಲ್ಲದಂಥ ಉತ್ಸಾಹ ಇರುತ್ತೆ. ಕೆಲಸವನ್ನು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಹಠ ವಿಪರೀತವಾಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲೇ ಕೆಲಸಗಳಿಂದ ಕಾರ್ಯಸಿದ್ಧಿ ಉಂಟಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಆದರೆ ನೀವು ಗಳಿಸಿರುವಂಥ ಗೌರವ ಪ್ರತಿಷ್ಠೆಗಳೇನಿದೆ ಅದು ಮೂರನೇ ವ್ಯಕ್ತಿಯಿಂದ ಹಾನಿಗೊಳಗಾಗುವಂಥ ಸಾಧ್ಯತೆ ಇರುತ್ತೆ. ಈ ದಿನ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿಕೊಳ್ಳಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ.
ಏಕೆಂದರೆ ಚಂದ್ರ ನಿಮಗೆ ದ್ವಿತೀಯದಲ್ಲಿದ್ದಾನೆ, ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಹಣದ ಸಂಪಾದನೆ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗೆ ಉಳಿತಾಯ ಮಾಡಿರುವಂಥ ಹಣ ಕೂಡ ಯಾವುದೋ ಬೇಡದ ಬಾಪ್ತಿಗೆ ಖರ್ಚಾಗುವಂಥದ್ದಿದೆ. ಅನಾವಶ್ಯಕವಾದಂಥ ಒಂದು ಖರ್ಚು, ಬೇರೆಯವರಿಗಾಗಿ ಈ ದಿನ ಹೆಚ್ಚು ವೆಚ್ಚ ಮಾಡುವಂಥದ್ದು, ಪ್ರಯಾಣ ಕೂಡ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ನಿಮ್ಮ ಪ್ರಯಾಣ, ಖರ್ಚು, ವೆಚ್ಚ, ಹಣ ಈ ಬಾಪ್ತಿನಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಇನ್ನು ಈ ದಿನ ನಿಮ್ಮ ಪ್ರೀತಿಯ ವಿಚಾರದಲ್ಲೂ ಕೂಡ ನಿಮಗೆ ಮೋಸ ಆಗುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಬೇಸರ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಬಿಡಲ್ಲ, ಬೆಂಬಿಡದ ಭೂತದಂತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹಾಗಾಗಿ ಹೊಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಥವಾ ಹಿಡಿದಿರುವಂತಹ ಕಾರ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ವಿಫಲ ಆಗುತ್ತೆ. ಏಕೆಂದರೆ ಆ ಒಂದು ಚಿಂತೆ ಈ ದಿನ ನಿಮ್ಮನ್ನು ಬೇರೆ ಕೆಲಸ ಕಾರ್ಯಗಳ ಕಡೆಗೆ ಅಷ್ಟಾಗಿ ಭಾಗವಹಿಸಲಿಕ್ಕೆ ಬಿಡಲ್ಲ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು ಇದೆ. ಇದು ನಿಮಗೆ ಕಿರಿಕಿರಿ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಆಗತ್ತೆ, ಆದರೂ ಅದು ಪೂರ್ಣವಾಗಿ ಫಲವನ್ನು ಕೊಡಲ್ಲ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಏಕಮುಖವಾಗಿ ಇರಲ್ಲ. ಮನಸ್ಸು ಚಂಚಲವಾಗಿರೋದ್ರಿಂದ ಅಂಥ ಪ್ರಯತ್ನದಲ್ಲೂ ಕೂಡ ಅರೆಬರೆ ಪ್ರಯತ್ನ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಪ್ರಮುಖವಾದಂಥ ವಿಚಾರಗಳ ಕಡೆ ಗಮನ ಹರಿಸದೆ ಈಗಾಗಲೇ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅದನ್ನು ಮೊದಲು ಮುಗಿಸ್ಬಿಡಿ, ಮುಕ್ತಾಯ ಮಾಡಿ ಆ ಫಲವನ್ನು ಅನುಭವಿಸಿ ನಂತರ ಹೊಸ ಕಾರ್ಯಗಳ ಕಡೆ ಗಮನ ಕೊಡುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿ ಈ ದಿನ ಬಹಳ ವಿಶೇಷವಾದಂಥ ಯೋಗ ನಿಮಗೆ ಕೂಡಿ ಬರುವಂಥದ್ದು. ಅದರಲ್ಲೂ ಗುರು ಕೂಡ ಕರ್ಕಾಟಕ ರಾಶಿಯಲ್ಲಿ ಇರೋದರಿಂದ ಈ ದಿನ ನಿಮಗೆ ಗಜಕೇಸರಿ ಯೋಗದಂಥ ಉತ್ತಮವಾದಂಥ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಈ ದಿನ ಅಮೃತ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಂದರ್ಭ. ಇದು ನಿಮಗೆ ಒಂದು ಸಿದ್ಧಿಯನ್ನು ತಂದುಕೊಡುತ್ತೆ. ಅಪರೂಪದ ಆಹ್ವಾನಗಳು ಕೂಡ ಬರುವಂಥದ್ದು. ನಿಮ್ಮ ಪ್ರೆಸೆನ್ಸ್ ಈ ದಿನ ಬಹಳ ಪ್ರಮುಖ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಉತ್ತಮವಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಒಂದು ಸಂದರ್ಭ. ಅದರಲ್ಲಿ ನ್ಯಾಯಾಧೀಶರಂತೆ ನೀವು ಕೆಲವು ಸಲಹೆಗಳನ್ನು ನೀಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಅಪರಿಚಿತರ ಮೇಲೂ ಕೂಡ ನೀವು ಹಿಡಿತವನ್ನು ಸಾಧಿಸ್ತೀರಿ. ಅವರನ್ನು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಗ್ಗಿಸ್ಕೊಳ್ತೀರಿ. ಹಾಗಾಗಿ ಅಂಥ ಒಂದು ಕಲೆಗಾರಿಕೆ ಈ ದಿನ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನ ವ್ಯವಹಾರದಲ್ಲಿ ತುಂಬ ಲಾಭಗಳು ಇದೆ. ವ್ಯವಹಾರದ ಪ್ರಗತಿದಾಯಕವಾಗಿರುತ್ತೆ. ಜೊತೆಗೆ ಈ ದಿನ ಯಾವ ಯೋಗ್ಯತೆ ಯಾವ ರೀತಿಯಲ್ಲಿದೆ ಅನ್ನುವಂಥದ್ರಲ್ಲಿ ನೀವು ಹೆಚ್ಚು ನಂಬಿಕೆಯನ್ನು ಇಟ್ಕೊಂಡಿರ್ತೀರಿ. ಅಂಥವರಿಂದಲೇ ಹೆಚ್ಚು ಕೆಲಸಗಳನ್ನು ಮಾಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಬಂಧು ಮಿತ್ರರ ಕೆಲಸ ಕಾರ್ಯಗಳ ಕಡೆ ಗಮನ ಹರಿಸುವಂಥದ್ದು ಇರುತ್ತೆ. ಹಾಗಾಗಿ ಪರೋಪಕಾರ, ಆಧ್ಯಾತ್ಮಿಕತೆಯಲ್ಲಿ ಒಲವು, ದೇವರ ಭಕ್ತಿ, ಶ್ರದ್ಧೆ ಇತ್ಯಾದಿ ವಿಚಾರಗಳು ಈ ದಿನ ನಿಮಗೆ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಶುಭಕರವಾದಂಥ ದಿನ. ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಯಶಸ್ವಿಯಾಗುವಂಥ ದಿನ. ಆದರೆ ಈ ದಿನ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ಎಡವಟ್ಟು, ಓವರ್ ಕಾನ್ಫಿಡೆನ್ಸಿಂದ ಮಾಡುವಂಥ ಎಡವಟ್ಟೇನಿದೆ ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ನವಗ್ರಹ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ನಿಮಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಏಕೆಂದರೆ ಸೋಲಿನ ಸರಣಿ ಈ ದಿನ ಇರುವಂಥದ್ದು. ಹಾಗಾಗಿ ನಿಮಗೆ ಈ ದಿನ ಸ್ವಲ್ಪ ಚಿಂತೆಯ ದಿನ ಆಗುತ್ತೆ. ಕೆಲವೊಂದು ವಿಚಾರಗಳಲ್ಲಿ ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ಚಿಂತೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಮೂಲ್ಯ ಸಮಯ ಈ ರೀತಿಯಲ್ಲಿ ವ್ಯರ್ಥವಾಗುವಂಥದ್ದು ಈ ದಿನ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳು
ನಿಮ್ಮ ಕೆಲಸ ಕಾರ್ಯಗಳ ಪ್ರಗತಿಯನ್ನು ತಡೀಲಿಕ್ಕೆ ಸರ್ವ ವಿಧದಲ್ಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ನಿಮಗೆ ಗೊತ್ತಿಲ್ಲದೆ ಅಂಥ ಪ್ರಯತ್ನಗಳು ಈ ದಿನ ಇರುತ್ತೆ. ತೆರೆಯ ಮರೆಯಲ್ಲಿ ನಿಮ್ಮ ಸೋಲಿನ ಬಗ್ಗೆ ಒಂದು ಸಂಚನ್ನು ರೂಪಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಈ ದಿನ ಅಡೆತಡೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ರೀತಿಯ ಪ್ರಮುಖ ವಿಚಾರಗಳಲ್ಲಾಗಲಿ, ಹಣಕಾಸಿನ ವಿಚಾರ, ಹಿರಿಯರನ್ನು ದೊಡ್ಡವರನ್ನು ಭೇಟಿ ಮಾಡುವಂಥ ವಿಚಾರ, ಅಲ್ಲಿ ನಡೆಯುವಂಥ ಚರ್ಚೆ, ಮಾತುಕತೆ ಇತ್ಯಾದಿಗಳ ಬಗ್ಗೆ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಿ. ಆದಷ್ಟು ಇಂಥ ವಿಚಾರಗಳನ್ನು ಪಕ್ಕಕ್ಕಿಟ್ಟುವಂಥದ್ದು ಉತ್ತಮ. ಏಕೆಂದರೆ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳು ಬೇಕಾದಷ್ಟಿದೆ. ಅದರ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ನಿಮ್ಮ ಮಾತಿನಿಂದ ಈ ದಿನ ಸ್ವಲ್ಪ ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ನಿಮ್ಮ ಪ್ರೀತಿ ಪಾತ್ರರಲ್ಲಿ ನಯ ವಿನಯವಾದಂಥ ಮಾತು ಈ ದಿನ ಇರಬೇಕು. ಹಾಗಾಗಿ ನೀವು ನೋಡಲಿಕ್ಕೆ ಹೊರಟಾದರೂ ಕೂಡ ಮಾತಿನಲ್ಲಿ ಮೃದುತ್ವವನ್ನು ತೋರಿಸ್ಬೇಕಾಗತ್ತೆ. ಈಗಾಗಲೇ ಅಂಥ ಸ್ವಭಾವ ನಿಮ್ಮದಾಗಿರುತ್ತೆ. ಆದರೆ ಈ ದಿನ ಅದರ ಕಡೆ ಸ್ವಲ್ಪ ಕಾನ್ಷಿಯಸ್ ಆಗಿರುವಂಥದ್ದು ಉತ್ತಮ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ತರುತ್ತೆ. ಅದರಲ್ಲೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಜನರ ಜೊತೆಯಲ್ಲಿ ಉತ್ತಮವಾದಂಥ ಸಂಪರ್ಕವನ್ನು ಸಾಧನೆ ಮಾಡ್ತೀರಿ. ಸಂಪರ್ಕ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಅವರೊಂದಿಗೆ ಬೆರೆತು ವ್ಯವಹಾರ ಮಾಡುವಂಥ ಒಂದು ಮನಸ್ಥಿತಿ ಚೆನ್ನಾಗಿದೆ. ತುಂಬ ತಾಳ್ಮೆ ಇದೆ, ಸಂಯಮ ಇದೆ. ಹಾಗಾಗಿನೇ ಈ ದಿನ ವ್ಯವಹಾರದಲ್ಲಿ ಮಾಡುವಂಥ ಪ್ರಯತ್ನಗಳಲ್ಲಿ ಒಳ್ಳೆಯ ಲಾಭ ಇದೆ. ಹಾಗೆ ಈ ವ್ಯವಹಾರಕ್ಕೆ ಮಾಡುವಂಥ ಪ್ರಯಾಣದ ಸಾಧ್ಯತೆ, ಅದರಲ್ಲೂ ಕೂಡ ನಿಮಗೆ ಒಳ್ಳೆಯ ಅನುಕೂಲತೆಗಳು ಇರುತ್ತೆ. ಒಟ್ಟಾರೆ ಈ ದಿನದ ಹಣಕಾಸಿನ ವ್ಯವಹಾರಗಳಾಗಲಿ ಅಥವಾ ವ್ಯಾಪಾರ, ಉದ್ಯೋಗ ಈ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಪ್ರಯತ್ನಗಳಾಗಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಇನ್ನು ಈ ದಿನ ಏನೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸ ಅತಿರೇಕಕ್ಕೆ ಏರಬಾರದು. ಆ ರೀತಿಯಲ್ಲಿ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳಿಂದ ಒಳ್ಳೆಯ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಆದರೆ ಯಾವುದೇ ತೀರ್ಮಾನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ ತೀರ್ಮಾನಿಸಿ. ಜೊತೆಗೆ ಈ ಕುಟುಂಬಸ್ಥರಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೀರ್ಮಾನ ಮಾಡುವಂಥದ್ದಿದ್ದರೆ ಅವರ ಅಭಿಪ್ರಾಯವನ್ನು ಕೂಡ ಕೇಳಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ತೀರ್ಮಾನ, ನಿಮ್ಮ ಮಾತುಕತೆ, ನೀವು ನೋಡುವಂಥ ದೃಷ್ಟಿ ಎಲ್ಲವೂ ಕೂಡ ತುಂಬ ಪ್ರಬುದ್ಧವಾಗಿರುತ್ತೆ. ತುಂಬ ಮೆಚ್ಯೂರ್ಡ್ ವೇನಲ್ಲೇ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕೆಲಸಗಳಿಂದ ನಿಮಗೆ ಸಂತೃಪ್ತಿ ಇದೆ. ಹಾಗೆ ನಿಮ್ಮವರಿಗೆ ಈ ದಿನ ಹೆಚ್ಚು ಅನುಕೂಲತೆಗಳು ಇರುತ್ತೆ ನಿಮ್ಮಿಂದ. ಇನ್ನು ಈ ದಿನ ಸಂಬಂಧಿಕರಿಂದ ಏನಾದರೂ ಅಲ್ಪ ಸ್ವಲ್ಪ ತೊಂದರೆಗಳಾಗ್ಬೋದು. ಏಕೆಂದರೆ ನಿಮ್ಮ ಪ್ರಗತಿಯನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ ಇರುತ್ತೆ. ಅಂಥವರು ಏನಾದರೂ ನಿಮಗೆ ಹಾನಿ ಮಾಡೋವಂಥ ಒಂದು ಪ್ರಯತ್ನ ಮಾಡ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾತಿನಲ್ಲಿ ಯಾರಿಗೂ ಕೂಡ ಈ ದಿನ ಸಿಕ್ಕಬಾರದು ನೀವು. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುತ್ತೆ. ಉದ್ಯೋಗ ಸ್ಥಾನದಲ್ಲಿ ಈ ದಿನ ಚಂದ್ರ ಇದ್ದಾನೆ. ನಿಮಗೆ 10ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ನೀವು ಮಾಡುವಂಥ ಪ್ರಯತ್ನ, ನೀವು ಕೈಗೊಳ್ಳುವಂಥ ಪ್ರಯಾಣ ಅದ್ಭುತವಾದಂಥ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ಹಿರಿಯರನ್ನು, ಗಣ್ಯರನ್ನು ಭೇಟಿ ಮಾಡ್ತೀರಿ. ಹಾಗಾಗಿ ಸಮಾಜದಲ್ಲಿ ಯಾರು ಪ್ರತಿಷ್ಠಿತ ವ್ಯಕ್ತಿಗಳಿದ್ದಾರೆ ಅಂಥವರ ಜೊತೆ ಕೂಡ ಒಂದು ಸಂಪರ್ಕ ನಿಮಗೆ ಬರುವಂಥದ್ದು, ಅಂಥವರ ಜೊತೆ ಒಂದು ಮಾತುಕತೆ ಇರುತ್ತೆ. ಇದು ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾದಂಥ ಒಂದು ಮಾರ್ಗದರ್ಶನ ಅಲ್ಲಿಂದ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಿಮಗೆ ತುಂಬ ತೃಪ್ತಿ ಇದೆ. ಹಾಗೆ ಆದಾಯ ಕೂಡ, ಅದರಲ್ಲೂ ಚಿಲ್ಲರೆ ವ್ಯಾಪಾರಿಗಳಿಗೆ ತುಂಬ ಆದಾಯ ಇರುವಂಥ ಸಂದರ್ಭ ಇದು. ಆದಾಯ ಬರಲಿ ಬಿಡಲಿ, ನಿಮಗಂತೂ ಒಂದು ರೀತಿಯ ಸಮಾಧಾನ ಇರುತ್ತೆ. ಕೆಲಸ ಕಾರ್ಯಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ.
ಇನ್ನು ಮೇಲಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ ಸಂತುಷ್ಟರಾಗಿರ್ತಾರೆ. ನಿಮ್ಮ ಈ ಕಾರ್ಯವೈಖರಿಯನ್ನು ನೋಡಲಿಕ್ಕೇನೆ ಅವರು ಕಾತುರದಿಂದ ಕಾಯ್ತಾ ಇರುವಂಥದ್ದು, ಅದಕ್ಕೆ ಸರಿಯಾಗಿ ನೀವು ಪ್ರತಿಕ್ರಿಯಿಸುವಂಥದ್ದು ಇದೆ. ರೇಸ್ ಟು ದ ಅಕೇಶನ್ ಅಂತಾರಲ್ಲ, ಆ ರೀತಿಯಲ್ಲಿ ಯಾವ ಒಂದು ವಿಚಾರದಲ್ಲಿ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೋ ಆ ನಿರೀಕ್ಷೆಯನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಹಾಗಾಗಿ ಈ ದಿನ ಬಹಳ ಸ್ಥಿತಿವಂತರಾಗಿರ್ತೀರಿ, ಸೂಕ್ಷ್ಮ ಮತಿಗಳು ಕೂಡ ಆಗಿರ್ತೀರಿ. ಇನ್ನು ಈ ದಿನ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರ ಮನಸ್ಸಿನಲ್ಲಿರುವಂತಹ ವಿಚಾರವನ್ನು ತಿಳಿಗೊಳಿಸಬೇಕು. ನಿಮ್ಮದು ಆ ವಿಚಾರದಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂಥ ಸಾಬೀತು ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಎಷ್ಟೇ ನೀವು ಎತ್ತರಕ್ಕೆ ಬೆಳೀರಿ, ಎಷ್ಟೇ ದೊಡ್ಡವರಾಗಿರಿ, ಎಷ್ಟೇ ಸಂಪಾದನೆ ಮಾಡ್ತಾ ಇರಿ, ಈ ಪ್ರೀತಿಯ ವಿಚಾರಕ್ಕೆ ಬಂದರೆ ಸ್ವಲ್ಪ ಮನಸೋಲುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿ ಎಲ್ಲವನ್ನೂ ಕೂಡ ನೀವು ನೋಡಿಕೊಂಡು ಆರಂಭ ಮಾಡಬೇಕಾಗಿದೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂಥ ವಿಚಾರ ಗಮನಕ್ಕೆ ಬರಬೇಕು. ಏಕೆಂದರೆ ನೀವು ಯಾರನ್ನ ಅತಿಯಾಗಿ ನಂಬಿದ್ದೀರೋ ಅಂಥವರಿಂದಲೇ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ. ಕೆಲವು ಬಂಧುಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತಾರೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಅಷ್ಟೊಂದು ವಿಶ್ವಾಸ ಇಲ್ಲ, ಅಷ್ಟೊಂದು ಧೈರ್ಯ ಇಲ್ಲ. ಹಾಗೆ ಎಲ್ಲಿ ನಿಮಗೆ ನಷ್ಟ ಆಗುತ್ತೆ, ಎಲ್ಲಿ ಸೋಲಾಗುತ್ತೆ, ಎಲ್ಲಿ ಅವಮಾನದ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅನ್ನುವಂಥದ್ರ ಒಂದು ಭಯದಿಂದಲೇ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಹೋಗ್ತೀರಿ. ಇದು ಅಷ್ಟೊಂದು ಸಕ್ಸಸ್ಸನ್ನು ತರಲ್ಲ. ಹಾಗಾಗಿ ಈ ದಿನ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಧೈರ್ಯದಿಂದ ನೀವು ಇರಬೇಕಾಗತ್ತೆ. ಇನ್ನು ಉದ್ಯೋಗ ಸ್ಥಳದಲ್ಲೂ ಕೂಡ ನಿಮ್ಮ ಒಂದು ಕಾರ್ಯವೈಖರಿ ಏನಿದೆ ಅದು ಬಹಳ ಶಿಸ್ತುಬದ್ಧವಾಗಿರಬೇಕು. ಅಲ್ಲಿ ಸಮಯ ಪ್ರಜ್ಞೆಯನ್ನು ನೀವು ಪರಿಪಾಲನೆ ಮಾಡಬೇಕಾಗತ್ತೆ. ಟೈಮ್ ಸೆನ್ಸ್ ಈ ದಿನ ಬಹಳ ಮುಖ್ಯ ನಿಮಗೆ. ಇನ್ನು ವ್ಯಾಪಾರಸ್ಥರಿಗೆ, ಸ್ವಂತ ಬಿಸ್ನೆಸ್ಸನ್ನು ನಡೆಸೋವಂಥವ್ರಿಗೆ ಈ ದಿನ ತುಂಬ ಸಂಯಮ ಇರಬೇಕು, ತುಂಬ ತಾಳ್ಮೆ ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ಎಲ್ಲ ಒಂದು ಕಡೆ ಅವಘಡಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅವರನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡು ಮುಂದುವರಿಯುವಂಥದ್ದು ಜಾಣತನ. ಇನ್ನು ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ದಿನ ಅಲ್ಪ ಸ್ವಲ್ಪ ಬರಬಹುದು, ಜಾಗ್ರತೆ. ಆದಷ್ಟು ಸಮಸ್ಯೆಗಳು ಬಂದರೆ ಅದನ್ನು ಬೇಗ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಮಿಶ್ರ ಫಲಗಳಿರುತ್ತೆ. ಇಲ್ಲಿ ಅಷ್ಟಮ ದುಸ್ಥಾನ. ನೀವು ಯಾವುದೇ ವಿಚಾರದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲಸ ಪೂರ್ಣ ಆಗುತ್ತೆ, ಆದರೆ ನಿಮಗೆ ತೃಪ್ತಿ ಇರಲ್ಲ. ಏಕೆಂದರೆ ಸ್ಕೈ ಇಸ್ ದಿ ಲಿಮಿಟ್ ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ಹಾಗಾಗಿ ಅದನ್ನು ಈ ದಿನ ನೀವು ಗುರಿಯನ್ನು ಮುಟ್ಲಿಕ್ಕಾಗಲಿ ಅಥವಾ ನಿಮ್ಮ ಒಂದು ಅನಿಸಿಕೆಯಂತೆ ಆ ಕ್ವಾಲಿಟಿಯನ್ನು ಕೆಲಸದಲ್ಲಿ ತರಲಿಕ್ಕಾಗಲಿ ಸಾಧ್ಯ ಆಗಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಭಾವನಾತ್ಮಕವಾಗಿ ಈ ದಿನ ನೀವು ಸ್ಪಂದಿಸುವಂಥದ್ದು ಹೆಚ್ಚಾಗಿರುತ್ತೆ. ಅದಕ್ಕಾಗಿಯೇ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ, ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ನಿಮ್ಮಿಂದ ಸಾಧ್ಯ ಆಗಲ್ಲ. ಒಟ್ಟಾರೆ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಇನ್ನು ಈ ದಿನ ನಿಮ್ಮ ಮಾತುಗಾರಿಕೆಯಲ್ಲಿರುವಂಥ ಒಂದು ವೈಖರಿಯನ್ನು ತೋರಿಸುವಂಥ ಸಂದರ್ಭ ಕೂಡ ಬರುತ್ತೆ. ಅಂಥ ವೇಳೆಯಲ್ಲಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ, ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಅದರಲ್ಲೂ ನಿರುದ್ಯೋಗಿಗಳಿಗೆ ಸಿಕ್ಕುವಂಥ ಅವಕಾಶಗಳೇನಿದೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಅದಕ್ಕಾಗಿಯೇ ಹಿರಿಯರ, ತಜ್ಞರ ಮಾರ್ಗದರ್ಶನ ಈ ದಿನ ನಿಮಗೆ ಬೇಕೇ ಬೇಕು. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ, ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲಕರವಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಅಮೂಲ್ಯ ವಸ್ತುಗಳೇನಿದೆ, ದಾಖಲೆ ಪತ್ರಗಳು, ಹಣ, ಒಡವೆ, ವಸ್ತ್ರ ಇತ್ಯಾದಿ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಅದನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ.
ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ಹಾಗಾಗಿ ಪ್ರಯಾಣದಿಂದ ನಿಮಗೆ ಅವಘಡಗಳಾಗುತ್ತೆ, ಕಿರಿಕಿರಿಗಳಾಗುತ್ತೆ. ಹಾಗೆ ವಾಹನದ ಒಂದು ಮೇಂಟೆನೆನ್ಸ್ ಏನಿದೆ ಅದು ಕೂಡ ಈ ದಿನ ದುಬಾರಿ ಆಗ್ಬಿಡುತ್ತೆ. ಹಾಗಾಗಿ ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿಗೆ ಸಂಬಂಧಪಟ್ಟಂತೆ ತೀರಾ ಹತ್ತಿರದವರ ಜೊತೆಯಲ್ಲಿ ಲೇವಾದೇವಿ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಗಂಟು ನೆಂಟು ಎರಡೂ ಕೂಡ ಉಳಿಯಲ್ಲ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ, 7ನೇ ಮನೆಯಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ತೃಪ್ತಿ ಇದೆ. ಹಾಗೆ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ನಿಮಗೆ ಸಂತೃಪ್ತಿ ಇದೆ. ಇನ್ನು ಈ ದಿನ ವ್ಯವಹಾರ ಮಾಡುವಂಥವರು ಜನರ ಸಂಪರ್ಕ ಬಹಳ ಅದ್ಭುತವಾಗಿ ಸಾಧನೆ ಮಾಡ್ತೀರಿ. ಹಾಗಾಗಿ ನಿಮ್ಮ ಸವಿಯಾದ ಮಾತು ಕೆಲವರನ್ನು ತುಂಬ ಆಕರ್ಷಣೆಗೆ ಒಳಪಡಿಸುವಂಥದ್ದಾಗತ್ತೆ. ಇನ್ನು ಈ ದಿನ ಜಾಣ್ಮೆಯಿಂದ ನೀವು ಕಾಲವನ್ನು ಕಳೆಯುವಂಥವ್ರು. ಏಕೆಂದರೆ ಎಲ್ಲೂ ಕೂಡ ಅಪವಾದ ಬರಬಾರ್ದು, ಯಾವ ವಿಚಾರದಲ್ಲೂ ಕೂಡ ನಿಮಗೆ ಸೋಲಾಗಬಾರ್ದು. ಹಾಗೆ ಕೈಗೊಳ್ಳುವಂಥ ವ್ಯವಹಾರಗಳು ಲಾಭದಾಯಕವಾಗಿರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇರುವಂಥವ್ರು. ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಅದಕ್ಕೆ ತಕ್ಕಂತೆ ಫಲಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನಿಮ್ಮ ಪ್ರೀತಿಯನ್ನು ತೋರ್ಪಡಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು ಇದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ವಿರೋಧಿಗಳಿದ್ದಾರಲ್ಲ, ಅವರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇವತ್ತಲ್ಲ ನಾಳೆ ಅವರು ನಿಮ್ಮ ಈ ಸಂತೋಷದ ಕ್ಷಣಗಳನ್ನು ಅಪಹರಿಸಿಬಿಡ್ತಾರೆ, ಜಾಗ್ರತೆ. ಇನ್ನು ಈ ದಿನ ನಿಮಗೆ ಆದಾಯದಲ್ಲಿ ಒಂದು ಪ್ರಗತಿಯ ಸಂಕೇತ ಕಾಣಿಸ್ತಾ ಇದೆ. ಮನೆಯ ಹಿರಿಯರು ಕೂಡ ನಿಮ್ಮ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಮೆಚ್ಚುಗೆಯ ಮಾತುಗಳನ್ನು ಹೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಹಿರಿಯರ ಶ್ರೀರಕ್ಷೆ ಏನಿದೆ, ಆಶೀರ್ವಾದ ಏನಿದೆ, ಅದು ನಿಮ್ಮ ಮುಂದಿನ ಬೆಳವಣಿಗೆಗೆ ಸಕಾರಾತ್ಮಕವಾದಂಥ ಒಂದು ದಾರಿಯನ್ನು ತೋರಿಸುತ್ತೆ. ಹಾಗಾಗಿ ಈ ದಿನ ನಿಮ್ಮ ಯೋಗ್ಯತಾನುಸಾರವಾಗಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡು ಸಕ್ಸಸ್ ಆಗ್ತೀರಿ. ಇದೇ ಒಂದು ಫೇಸನ್ನು ಮೇಂಟೈನ್ ಮಾಡಿ, ಇದೇ ಒಂದು ಸ್ಪೀಡನ್ನು, ಇದೇ ಕನ್ಸಿಸ್ಟೆನ್ಸಿಯನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಈ ದಿನ ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, 6ರಲ್ಲಿ ಚಂದ್ರ, ವಿಶೇಷವಾದಂಥ ಒಂದು ಫಲ. ಹಾಗಾಗಿ ಈ ದಿನ ನಿಮಗೆ ಶುಭ ಫಲಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಬರಬೇಕಾದಂಥ ಹಣ ಬರುತ್ತೆ, ಬಾಕಿ ಇರುವಂಥ ಕೆಲಸ ಪೂರ್ಣ ಆಗುತ್ತೆ. ಹಾಗೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಈ ದಿನ ಬಹಳ ಉತ್ತಮವಾದಂಥ ಒಂದು ಸ್ಥಿತಿಯಲ್ಲಿರ್ತೀರಿ. ಹಾಗೆ ಹೊಸ ವ್ಯವಹಾರಗಳನ್ನು, ಶುಭ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿ ಇರುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ವೇಗವನ್ನು ಸ್ವಲ್ಪ ಸ್ಪೀಡಪ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಸಾಮಾನ್ಯಕ್ಕಿಂತಲೂ ಕೂಡ ಸ್ವಲ್ಪ ಮುಂಚಿತವಾಗಿ ಕೆಲಸಗಳು ಆರಂಭ ಆಗುತ್ತೆ, ಹಾಗೆ ಪೂರ್ಣ ಕೂಡ ಆಗುತ್ತೆ. ಹಾಗಾಗಿ ಈ ದಿನದ ಎಫರ್ಟ್ ಏನಿದೆ ಅದು ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಸಕ್ಸಸ್ ರೇಟ್ ಅನ್ನುವಂಥದ್ದು ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರಿಂದ ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಕೇಳುವಂಥ ಸಂದರ್ಭ ಕೂಡ ಇದೆ. ಇನ್ನು ವಿಶೇಷವಾಗಿ ಕೆಲವು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೀಬಹುದು, ಆದರೆ ತಾಳ್ಮೆಯಿಂದ ಅದನ್ನು ಮುಂದುವರಿಸಿ, ಇವತ್ತಲ್ಲ ನಾಳೆ ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಯೋಗ್ಯತಾನುಸಾರವಾಗಿ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟರೊಳಗೆ ಕೆಲಸಗಳು ಇರಲಿ. ಈ ದಿನ ನೀವು ಸಾಹಸದ ಕೆಲಸಕ್ಕೆ ಕೈ ಹಾಕಲಿಕ್ಕೆ ಹೋಗಬೇಡಿ, ಇರೋದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ಗುರುಗಳನ್ನು ಆರಾಧನೆ ಮಾಡಿ, ನಿಮ್ಮ ನೆಚ್ಚಿನ ಗುರು ದರ್ಶನ ಮಾಡಿ, ಗುರು ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ.
ಮೀನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಹಾಗಾಗಿ ಫಲ ಇಲ್ಲದೇ ಇದ್ದಾಗ ಕೆಲಸದ ಬಗ್ಗೆ ನಿರಾಸಕ್ತಿ ಇರುತ್ತೆ, ಹಾಗೆ ಜಿಗುಪ್ಸೆ ಕೂಡ ಉಂಟಾಗುವಂಥದ್ದು ಇರುತ್ತೆ. ಆದರೆ ಇದೆಲ್ಲ ತಾತ್ಕಾಲಿಕವಾಗಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ಯಾವುದೇ ರೀತಿಯ ಫಲ ಬಂದರೂ ಕೂಡ ಅದನ್ನೇ ಅನುಭವಿಸುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಹಾಗಾಗಿ ಈ ಮೆಂಟಲ್ ಸ್ಟೇಟಸ್ ಏನಿದೆ ಇದು ಬಹಳ ಮುಖ್ಯ ಈ ದಿನ ನಿಮಗೆ. ಇನ್ನು ಈ ದಿನ ಹಳೆಯ ಸ್ನೇಹಿತರ ಭೇಟಿ ಕೂಡ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯದನ್ನೇ ತರುತ್ತೆ. ಒಳ್ಳೆಯ ಚರ್ಚೆ ಆರಂಭ ಚೆನ್ನಾಗಿದೆ, ಆದರೆ ಅಂತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ದೇಹಕ್ಕೆ ವಿಶ್ರಾಂತಿ ಇಲ್ಲ, ಜೊತೆಗೆ ನಿಮ್ಮ ಒಂದು ಆಲೋಚನೆಗೆ ಪುಷ್ಟಿದಾಯಕವಾದಂತಹ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಈ ತೀರ್ಮಾನದ ಬಗ್ಗೆ ಆಗಲಿ, ವಿಚಾರಣೆಯ ಬಗ್ಗೆ ಆಗಲಿ, ನಿಮಗೆ ನಿಮ್ಮ ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿರೋದ್ರಿಂದ ನೀವು ಅಂದುಕೊಂಡಂತೆ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ಪಾಲುದಾರಿಕೆ ವ್ಯವಹಾರ ಮಾಡುವಂಥವರಲ್ಲೂ ಕೂಡ ಸ್ವಲ್ಪ ಗೊಂದಲಗಳಿರುತ್ತೆ. ಒಟ್ಟಾರೆ ಈ ದಿನ ಆದಾಯಕ್ಕೆ ಸ್ವಲ್ಪ ಕೋತ ಆಗುವಂಥದ್ದು, ಆದಾಯಕ್ಕಿಂತ ಈ ದಿನ ಸಮಸ್ಯೆಗಳು ಜಾಸ್ತಿ. ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಲಿಕ್ಕೆ ಹೋದಾಗ ಅದನ್ನು ಎಳೆ ಎಳೆಯಾಗಿ ಬಿಡಿಸಿದಾಗ ಅಲ್ಲಿ ಖರ್ಚಿನ ಬಾಬ್ತುಗಳು ಕೂಡ ಸೇರ್ಪಡೆ ಆಗಿರುವಂಥದ್ದು. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಈ ದಿನ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಬೇಡಿ, ಯಾಕೆಂದರೆ ಅದು ಅರ್ಧಂಬರ್ಧಕ್ಕೆ ನಿಂತು ಹೋಗುತ್ತೆ. ಹಾಗಾಗಿ ಈಗಾಗಲೇ ಆರಂಭ ಆಗಿ ಅರ್ಧಂಬರ್ಧಕ್ಕೆ ನಿಂತಿರುವಂಥ ಕೆಲಸ ಕಾರ್ಯಗಳಿದೆಯಲ್ಲ ಅದನ್ನು ಮುಂದುವರಿಸಿ ಸಾಕು, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.